ಒಂದು ಕೆಲವಷ್ಟು ಹುಡುಗರು ಅಲ್ಲೇ ಒಂದು ಹೊಲ ಮಾಡಿದಂಗೆ ಮಾಡ್ತಾವ, ಮನಿ ಮುಂದೆ ಒಂದು ಬಾವಿ ತೋಡ್ದಂಗೆ ಮಾಡ್ತಾವ, ಮತ್ತೊಂದಿಷ್ಟು ಕಾಲುವೆ ಮಾಡಿದಂಗೆ ಮಾಡ್ತಾವ, ನೀರು ಹಾಸ್ದಂಗೆ ಮಾಡ್ತಾವ, ಬಿತ್ತಿದಂಗೆ ಮಾಡ್ತಾವ, ಏನೇನೋ ಮಾಡ್ತಾವ. ಇವತ್ತು ಚಲೋ ರೈತ ಆಗ್ತಾನಂತ ತಿಳ್ಕೊ. ಒಂದಿಷ್ಟು ಹುಡುಗರು ಅದೇ ಮಣ್ಣು ತಗೊಂಡು ಗ್ವಾಡಿ ಕಟ್ಟಿ ಏನೇನೋ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಏನೋ ಕಟ್ಟಡ ಮಾಡಿದಂಗೆ ಮಾಡ್ತಿರ್ತಾವ. ಇವ ಬಹಳ ಬುದ್ಧಿವಂತಿದ್ರೆ ಇಂಜಿನಿಯರ್ ಹಾಕನಂತ ತಿಳ್ಕೊಬೇಕು, ಸ್ವಲ್ಪ ದಡ್ಡ ಇದ್ರೆ ಮೇಸ್ತ್ರಿ ಗೌಂಡಿ ಹಾಕನಂತ ತಿಳ್ಕೊಬೇಕು. ಮತ್ತೆ ಬರೀ ಇಂಜಿನಿಯರ್ನ ಮಾಡಕ್ಕೆ ಹೋದ್ರೆ ನಡೆಯಂಗಿಲ್ಲ. ಅವು ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದಲ್ಲ. ಒಂದಿಷ್ಟು ಹಳೆ ಶೆಲ್ ತಗೊಂಡು ದಾರ ತಗೊಂಡು ಏನೇನಾರು ಮಾಡಿ ಹಿಂಗೇನೇನ ಹೀಗೆ ಒಟ್ಟಾರೆ ಏನೇನು ಮಾಡ್ತಿರ್ತಾವ. ಒಂದಿಷ್ಟು ಆ ಮಗು ಅದರೊಳಗೆ ಹೋಗ್ಲಿಕ್ಕೆ ಇಚ್ಛಾ ಪಡ್ತಾ ಇದೆ. ಒಂದಿಷ್ಟು ಅದೇ ಲೈನ್ನೊಳಗೆ ಆ ಮಗುನ ಒಯ್ಯುವಂತಹ ಪ್ರಯತ್ನ ಮಾಡಬೇಕು. ಅದು ತನ್ನ ಪಾಡಿಗೆ ತಾನು ಸುಖವಾಗಿರ್ತದೆ, ಬಹಳಷ್ಟು ಸಂತೋಷವನ್ನ ಕಾಣುತ್ತೆ ಅದು ತನ್ನ ಜೀವನದೊಳಗೆ. ಆ ಮಗುವನ್ನ ಅಲಕ್ಷ್ಯ ಮಾಡಬೇಡ್ರಿ, ಅದಕ್ಕೆ ತಿಳಿಯುವಂಗೆ ತಿಳಿಸ್ತಾ ಹೋಗುವಂತ ಪ್ರಯತ್ನ ಮಾಡಬೇಕು. ಮನೆಯಲ್ಲಿ ತಂದೆ ತಾಯಿಗಳು ಆ ಪ್ರಯತ್ನ ಮಾಡಬೇಕು, ಶಾಲೆಯಲ್ಲಿ ಶಿಕ್ಷಕರು ಆ ಪ್ರಯತ್ನ ಮಾಡಬೇಕು. ಅದಕ್ಕೊಂದು ಉದಾಹರಣೆ ಕೊಡ್ಲೇನು, ಯಾವುದೋ ಒಂದು ಮಗುವಿಗೆ ಕನ್ನಡದ ರ ಅನ್ನೋ ಅಕ್ಷರ ಒಟ್ಟ ತಿಳಿತಾನೇ ಇಲ್ಲ, ಬರೀಲಿಕ್ಕೆ ಓದಲಿಕ್ಕೆ ಬರ್ತಾ ಇಲ್ಲ. ಶಿಕ್ಷಕರಿಗೆಲ್ಲರಿಗೂ ಸಾಕಾಗಿ ಹೋಯ್ತು. ಯಾವುದೋ ಒಬ್ಬ ನಿವೃತ್ತ ಶಿಕ್ಷಕ ಬಂದು ಆ ಮಗುವಿಗೆ ರ ತಿಳಿಸ್ಕೊಡ್ಬೇಕಂತ ಬೋರ್ಡ್ ಹತ್ತಿರ ನಿಂತ. ಮಗು ನಿನಗೆ ರ ಗೊತ್ತೇ? ಇಲ್ಲ. ಬರಿತೀಯಾ? ಇಲ್ಲ. ಗುರುತಿಸ್ತೀಯಾ? ಇಲ್ಲ. ಒಟ್ಟಾರೆ ಇಲ್ಲ. ಆ ನಿವೃತ್ತ ಶಿಕ್ಷಕ ಒಂದು ಚಾಕ್ ಪೀಸ್ ತಗೊಂಡು ಆ ಬೋರ್ಡಿನ ಹತ್ರ ನಿಂತುಕೊಂಡ. ಮಗು, ಇವತ್ತೇನು ಉಂಡು ಬಂದೀಯ? ನಾ ರೊಟ್ಟಿ ತಿಂದು ಬಂದಿದ್ದೇನೆ. ಆ ರೊಟ್ಟಿ ತಿಂದು ಬಂದಿಯಲ್ಲಪ್ಪ, ರೊಟ್ಟಿ ಹೆಂಗೈತಿ ಗೊತ್ತೈತೆ ನಿನಗೆ? ಗೊತ್ತೈತಿ. ಯಾರು ಮಾಡಿದ್ರು? ಅಮ್ಮ ಮಾಡಿದ್ಲು. ಆ ರೊಟ್ಟಿ ಹೆಂಗೈತೆ ಅಂತ ಹಂಗೆ ಬಿಡ್ಸಾಕ್ ಬರ್ತೇನೆ, ಇದ್ರ ಮೇಲೆ ಬಿಡ್ಸಾಕ್ ಬರುತ್ತೆ. ಬಂತು, ದುಂಡಗಿರ್ತೈತಲ್ಲ ರೊಟ್ಟಿ. ಅದು ಈಗ ದುಂಡುಗ್ ಮಾಡೋದು ಹೋಗೈತಿ, ಇವ್ರಿಗೆ ಮಾಡಾಕರ ಬರೋದಲ್ಲ, ಬಿಡಾಕರ ಬರೋದಿಲ್ಲ. ಅವು ಒಂದೊಂದ್ ಕಡೆ ಕೆಲವ್ರು ರೊಟ್ಟಿ ಭಾರತ ನಕಾಶ ಕರ್ನಾಟಕ ನಕಾಶ ಆದಂಗೆ ಆಗಿರ್ತಾವ. ರೊಟ್ಟಿ ಅಂದ್ರೆ ದುಂಡಗಿರ್ಬೇಕಪ್ಪ, ಅದನ್ನ ಹರ್ಕೊಂಡ ತಿನ್ವಲ್ರಕ್ಕ. ಯಾಕಂದ್ರೆ ಹಂಚ್ ಏನೈತಲ್ಲ, ಅದನ್ನ ಬೇಸುವ ಹಂಚು ಅದು ದುಂಡಗೈತಿ. ಅದು ಅಡ್ಡದಿಡ್ಡಿ ಇತ್ತಂದ್ರೆ ನೀವು ಅಡ್ಡದಿಡ್ಡಿ ಮಾಡಿ ಹಾಕ್ರಿ ಅನ್ಬೋದಾಗಿತ್ತು. ಆ ರೊಟ್ಟಿ ಇದ್ರ ಮೇಲೆ ಬಿಡ್ಸಾಕ್ ಬರ್ತೇನು? ಬರ್ತೆ. ಬಂತು, ಮಗು ದುಂಡಕ ಬಿಡಿಸ್ತು. ನಿಮ್ಮ ಮನೆಯೊಳಗೆ ಅಜ್ಜ ಅಮ್ಮ ಅದಾರೇನು? ಅದಾರ. ಯಾರಾದ್ರೂ ಕೈಯಾಗಿ ಏನಾರು ಹಿಡ್ಕೊಂಡು ಅಡ್ಡಾಡ್ತಾರೆ? ಹಾ, ಹಿಡ್ಕೊಂಡು. ನಮ್ಮ ಅಜ್ಜ ಕೋಲ್ ಹಿಡ್ಕೊಂಡು ಅಡ್ಡಾಡ್ತಾನೆ. ಕೋಲ್ ಹೆಂಗಿದೆ? ಕೋಲ್ ಹೆಂಗಿರ್ತೈತಿ? ಮ್ಯಾಲೆ ಹಿಂಗ್ ಹಿಡ್ಕೊಳಕ್ ಹಿಡಿಕ್ ಇರ್ತದೆ, ಹಿಂಗ್ ಉದ್ದಕ ಇರ್ತೈತಿ. ಆ ಕೋಲ್ನ ಈ ರೊಟ್ಟಿ ಮೇಲೆ ಇಡಾಕ್ ಬರ್ತೈತಿ ಏನು? ಇಡಾಕ್ ಬರ್ತಲ್ಲ. ಅಡ್ಡ ಇಡಾಕ್ ಬರ್ತಲ್ಲ, ಅಡ್ಡನು ಇಡ್ತೀನಿ. ಆ ಮಗು ದುಂಡನ ರೊಟ್ಟಿ ಮೇಲೆ ಹಿಂಗ ಅಡ್ಡಕ್ಕ ಕೋಲ್ ಇಟ್ಟಿತು. ಇದು ಏನು ಅಂತ ಕೇಳ್ತಾನ ಮಸ್ತಾರ, ನಿವೃತ್ತ ಶಿಕ್ಷಕ. ಆ ಮಗು ಹೇಳ್ತದೆ, ಇದು ಅವನ ರೊಟ್ಟಿ ಅಜ್ಜನ ಕೋಲು ಅಂತು. ಇಲ್ಲೋ, ಅವನ ರೊಟ್ಟಿ ಅಜ್ಜನ ಕೋಲಲ್ಲ, ಇದಕ್ಕೆ ರ ಅಂತಾರ. ಅಯ್ಯೋ, ಇಷ್ಟ ಹಗರ ಐತೇನ್ರಿ, ನಮ್ಮ ಅವನ ರೊಟ್ಟಿ ಮೇಲೆ ನಮ್ಮ ಅಜ್ಜನ ಕೋಲ್ ಇಟ್ರ ರ ಆಕೈತೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಯೋಜಕ ಸ್ತತ್ರ ದುರ್ಲಭ. ಯೋಜಕರ ಕೊರತೆಯಿಂದ ಅವು ಹಂಗ ಆಗ್ತಾ ಇದ್ದಾವೆ. ಯಾವ ಮಗ್ಗಲದಿಂದ ಮಕ್ಕಳಿಗೆ ತಿಳಿಸಿದರೆ ತಿಳಿಯುತ್ತದೆ ಅನ್ನುವಂತಹದ್ದನ್ನು ಸ್ವಲ್ಪ ನೀವು ಅವಲೋಕನ ಮಾಡಿಕೊಂಡು ತಿಳಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಜೊತೆಗೆ ಶಿಕ್ಷಕನಾಗಿರ್ತಕ್ಕಂಥವ ಸದಾಕಾಲ ಅಭ್ಯಾಸವನ್ನ ಮಾಡಬೇಕು. ಮಕ್ಕಳಷ್ಟೇ ಓದಬೇಕಂತಲ್ಲ, ಮಕ್ಕಳು ಪುಸ್ತಕವನ್ನ ಓದಬೇಕು, ಪಾಲಕರು ಮಕ್ಕಳನ್ನ ಓದಬೇಕು. ಇದು ಬಹಳ ಕಿಮ್ಮತ್ತಿನ ಮಾತು ನಾ ಹೇಳ್ತಾ ಇರೋದು. ಮಕ್ಕಳು ಪುಸ್ತಕಗಳನ್ನ ಓದಬೇಕು, ಪಾಲಕರಂತೇನದಾರಲ್ಲ ಅವರು ಮಕ್ಕಳನ್ನ ಓದಬೇಕು. ಬಹಳ ಬದಲಾವಣೆ ಆಗ್ತಾವ ಮಕ್ಕಳು. ಮಕ್ಕಳನ್ನ ಓದೋದಂತಂದ್ರೆ ಏನು? ಪುಸ್ತಕದ ಯಾವ್ಯಾವ ಪುಟದಲ್ಲಿ ಏನೇನಿದೆ ಅಂತ ಓದ್ಕೊಂತ ಹೋದಂಗೆ ಗೊತ್ತಾಗ್ತದಲ್ಲ. ಮಗುವನ್ನು ಓದೋದಂತಂದ್ರೆ ಎದ್ದ ಮೇಲೆ ಮಲಗು ತನಕ ಏನೇನು ಮಾಡ್ತದೆ, ಮಲಗಿದಾಗೂ ಕೂಡ ಏನು ಮಾಡ್ತದೆ ಅನ್ನುವಂತಹದ್ದನ್ನ ನೀವು ನೋಡ್ತಾ ಹೋಗೋದು ಮಕ್ಕಳನ್ನ ಓದಿದಂಗ. ಅಲಕ್ಷ್ಯ ಮಾಡೋದಲ್ಲ. ನಿಮಗ ಹಣದ ಸಂಪಾದನೆಯಲ್ಲಿ ಆ ಮಕ್ಕಳ ಏಳಿಗೆ ಬೆಳವಣಿಗೆ ಯಾವುದೂ ಬೇಕಾ ಆಗಿಲ್ಲ. ಅದು ಒಂದಿದ್ರೆ ಸಾಕು, ಅದನ್ನ ಹೆಂಗಾರ ಜೋಪಾನ ಮಾಡ್ಬೋದು ಅಂತ ತಿಳ್ಕೊಂಡ್ರಿ. ಬಹಳ ದೊಡ್ಡ ತಪ್ಪು. ಕೇವಲ ಹಣ ಸಂಪಾದನೆ ಕಡೆಗೆ ನೀವು ಲಕ್ಷ್ಯ ಕೊಡ್ತಾ ಇದ್ದೀರಲ್ಲ. ಬೆಳಗ್ಗೆ ಮನಿ ಬಿಟ್ಟು ಹೋದ್ರಿ ಅಂತಂದ್ರೆ ನೀವು ಹೇಳೋಕ್ಕಿಂತ ಮೊದಲ ಶಾಲೆಗೆ ಹೋಗಿರ್ತಾವ ಮಕ್ಕಳು. ನೀವು ಹೇಳೋಕ್ಕಿಂತ ಮೊದಲ, ಯಾಕಂದ್ರೆ ಆ ಟೈಮ್ ಹಂಗೈತದು. ನೀವು ಹೇಳೋಕ್ಕಿಂತ ಮೊದಲ ಶಾಲೆಗೆ ಹೋಗಿರ್ತಾವ, ನೀವು ಮನೆಗೆ ಬರೋಕ್ಕಿಂತ ಮೊದಲ ಮಲಗಿರ್ತಾವ. ಯಾಕ? ನೀ ಹೇಳೋದು 8 ಮೇಲೆ, ಅವ್ರು ಶಾಲೆಗೆ ಹೋಗೋದು 7. ನೀ ಬರೋದು ಮನೆಗೆ ರಾತ್ರಿ 12ಕ್ಕೆ, ಆ ಮಕ್ಕಳು ಮಲಗೋದು 10.
ಮಕ್ಕಳಿಂದ ನೀ ಬಹಳ ದೂರ, ಮಕ್ಕಳಿಂದ ನೀ ಬಹಳ ದೂರ. ಎದರ ಸಲುವಾಗಿ? ಕೇವಲ ಹಣ ಸಂಪಾದನೆ. ಶ್ರೀಮಂತ ಆಗ್ಬೇಕು. ತಾವೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಕೇವಲ ಹಣ ಸಂಪಾದನೆ ಮಾಡೋದು ಎದರ ಸಲುವಾಗಿ? ಅವ್ರ ಸಲುವಾಗಿ ಅಲ್ಲ. ಹಣ ಸಂಪಾದನೆಯಿಂದ ಮಕ್ಕಳು ಬಾಳು ಹಸನಾಗೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಅಲಕ್ಷ್ಯದಿಂದ ಅಯೋಗ್ಯರೇನಾದರೂ ಆದರೆ ನೀವು ಗಳಿಸಿರುವಂತಹ ಯಾವ ಸಂಪತ್ತು ಅವರಿಗೆ ಸಾಲೋದಿಲ್ಲ. ಅದು ಅಯೋಗ್ಯನಿಗೆ ನೀವು ಗಳಿಸಿರುವಂತಹ ಸಂಪತ್ತು ಸಾಲೋದಿಲ್ಲ. ಎಷ್ಟು ಕೋಟಿನರ ಗಳಿಸಿರಿ, ಅವ್ರೇನಾದ್ರೂ ಯೋಗ್ಯರಾಗಿ ಬೆಳೀತಾ ಇದ್ರು ಅಂತಂದ್ರೆ ನಿಮ್ಮ ಸಂಪತ್ತು ಅವರಿಗೆ ಬೇಕಾಗೋದಿಲ್ಲ. ನಿಮ್ಮ ಸಂಪತ್ತು ಅವರಿಗೆ ಬೇಕಾಗೋದಿಲ್ಲ. ಅವ್ರು ಯೋಗ್ಯ ವಿದ್ಯಾವಂತರಾಗಬೇಕು, ಸುಸಂಸ್ಕೃತರಾಗಿ ಬೆಳೀತಾ ಇರಬೇಕು. ಅವ್ರಿಗೆ ಯಾವುದರ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಹಣ ಗಳಿಸೋದ್ರ ಕಡೆಗೆ ನಾ ಲಕ್ಷ್ಯ ಕೊಡಬೇಡ್ರಿ ಅಂತ ಹೇಳಕತ್ತಿಲ್ಲ. ಅದ್ರ ಜೋಡಿ ಮಕ್ಕಳ ಕಡೆಗೂ ಕೂಡ ಒಂದಿಷ್ಟು ಲಕ್ಷ್ಯ ಅನ್ನುವಂಥದ್ದು ನಿಮಗೆ ಇರಬೇಕಾಗ್ತದೆ. ಶಿಕ್ಷಕರು ಕೂಡ ಸದಾಕಾಲ ಬುಕ್ಸ್ ಅನ್ನ ಓದ್ತಾ ಇರಬೇಕು. ಯಾರಿಗೆ ಶಿಕ್ಷಕ ಅಂತಾರಂತಂದ್ರೆ ಸದಾಕಾಲ ಓದುವವನಿಗೆ. ಓದವರಿಗೆ ವಿದ್ಯಾರ್ಥಿಗಳಂತ ನಾವು ಅಷ್ಟೇ ಅನ್ನೋದಲ್ಲ, ಓದವನಿಗೆ ವಿದ್ಯಾರ್ಥಿ ಅಂತ ಹೆಂಗಂತೀವಿ ಹಾಗ ಓದವನಿಗೆ ಮಾತ್ರ ಶಿಕ್ಷಕ ಅಂತ ಅಂತೀವಿ ನಾವು. ಅಧ್ಯಯನಂ ಅಧ್ಯಾಪನಂಚ ತಸ್ಯ ವೃದ್ಧಿಹಿ. ಪಾಠ ಮಾಡೋದು, ಪುಸ್ತಕಗಳನ್ನು ಓದ್ತಾ ಇರೋದು ಅದು ಶಿಕ್ಷಕನ ಕೆಲಸ. ಅವರ ಮನೆಯಲ್ಲಿ ಏನು ಕಾಣಬೇಕು ಅಂತಂದ್ರೆ ಬುಕ್ಸ್ ಕಾಣಬೇಕು. ನಾನು ಶಿಕ್ಷಕ ಅಂತ ಹೇಳಿಕೊಳ್ಳುವಂಥವನ ಮನೆಯಲ್ಲಿ ಕಡಿಮೆ ಅಂದ್ರೆ 1,000 ಪುಸ್ತಕಗಳಿರಬೇಕು. ಆತನಿಗೆ ಶಿಕ್ಷಕ ಅನ್ಬೇಕು. ಆತನ ಮನೆಯೊಳಗೆ ದೊಡ್ಡ ದೊಡ್ಡ ಸೋಫಾ, ದೊಡ್ಡ ಅವು ಏನೇನು ಅಂತಾರಲ್ರಿ, ಅವೆಲ್ಲ ಅದಾವಪ್ಪ ಅಂತಂದ್ರೆ ಅದಕ್ಕಷ್ಟು ಬೆಲೆ ಬರುವುದಿಲ್ಲ. ಆತನ ಮನೆಯಲ್ಲಿ 1000 ಪುಸ್ತಕಗಳ ಸಾಲ ಐತೆ ಅಂದ್ರೆ ದೊಡ್ಡ ಬೆಲೆ ಬರ್ತದೆ. ಆದ್ರೆ 2 ಬುಕ್ ಮಾತ್ರ ಅವ್ರು ಎಂದೂ ನೆನಪಾರಂಗಿಲ್ಲ. ಒಂದು ಚೆಕ್ ಬುಕ್ಕು, ಇನ್ನೊಂದು ಪಾಸ್ ಬುಕ್ಕು. ಎಷ್ಟು ಜಮಾ ಆಯ್ತು, ಎಷ್ಟು ಖರ್ಚಾಯ್ತು ಯಾವಾಗಲೂ ತೆಗೆಯೋದು ನೋಡು. ಚೆಕ್ ಬುಕ್, ಪಾಸ್ಬುಕ್ನಿಂದ ನಿನ್ನ ಜೀವನ ಹಸನಾಗೋದಿಲ್ಲ. 100 ಥರದ ಜ್ಞಾನ ಪ್ರಧಾನವಾಗಿರುವಂತಹ ಪುಸ್ತಕಗಳನ್ನು ಗಳಿಸಿಕೊಳ್ಬೇಕು. ಅದು ನಿನಗೆ ಬಹಳಷ್ಟು ಬೆಲೆಯನ್ನು ಕೊಡ್ತದೆ. ಇನ್ನೊಂದು, ಮಕ್ಕಳು ಏನಾಗಬೇಕಂದ್ರೆ ಸಂಕಲ್ಪ ತೊಡಬೇಕು. ಮಕ್ಕಳು ಸಂಕಲ್ಪ ತೊಡಲಿಕ್ಕೆ ನೀವು ಕಾರಣರಾಗಬೇಕು. ಮಕ್ಕಳು ಸಂಕಲ್ಪ ಮಾಡ್ಕೊಳ್ಳಿಲ್ಲ, ಏನೂ ಆಗೋದಿಲ್ಲ. ಈ ವಿಚಾರಗಳನ್ನು ಗಮನಿಸ್ಬೇಕು ನೀವೆಲ್ಲ. ಮಗು ಬಾಲ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾ ಇರ್ತೈತಲ್ಲ, ಜೊತೆಗೆ ನೀವು ಕೇಳ್ತಾ ಇರ್ಬೇಕು, ನೀ ಏನಾಗ್ತಿ ಅಂತ. ಅದು ಏನಾಗ್ತೀನಿ ಅನ್ನತ್ತ ಆ ಕಡೆ ಕಳಿಸುವಂತಹ ಪ್ರಯತ್ನವನ್ನು ಮಾಡೋದು ಮಕ್ಕಳನ್ನು. ಆ ಬಾಲ್ಯದಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತಾವ, ಒಂದು ಗುರಿ ಇಟ್ಟುಕೊಳ್ತಾವ, ಅದು ನಾವು ಮುಟ್ಟೇ ತೀರ್ತಾವ ಸ್ವಲ್ಪ ಸಹಕಾರದೊಂದಿಗೆ. ತಾಯಿ ಮಗುವನ್ನ ಕರ್ಕೊಂಡು ಜ್ಯೋತಿಷ್ಯ ಹತ್ರ ಹೋಗ್ತಾಳೆ. ಅಪ್ಪ ಗುರುಗಳೇ, ಈ ಮಗುವಿನ ಭವಿಷ್ಯ ಹೇಗಿದೆ? ಅವರೊಂದಿಷ್ಟು ಕೈ ಹಿಡ್ಕೊಂಡು ನೋಡಿದ್ರು, ಅಯ್ಯೋ ಇದು ಅವಿದ್ಯಾವಂತ ಆಗತ್ತೆ, ವಿದ್ಯೆನೇ ಇಲ್ಲ ಈ ಮಗುವಿನ ಕೈಯಲ್ಲಿ. ಇಷ್ಟ ಅಂದಾಕ್ಷಣ ಆ ಮಗುವಿಗೆ ಬಹಳ ಬೇಸರ ಆಯಿತು. ಅವ್ರವ್ವಗೆ ಬೇಸರ ಆಗೋ ಪೂರ್ವದಲ್ಲಿ ಮಗುವಿಗೆ ಬೇಸರ ಆಯಿತು. ಜ್ಯೋತಿಷಿಗಳೇ, ಆ ವಿದ್ಯಾರೇಖೆ ನನ್ನ ಕೈ ಒಳಗೆ ಇಲ್ಲೇನು? ಎಲ್ಲಿರ್ತದೆ? ಅದು ಉಂಗುರದ ಬೆರಳು ಮತ್ತು ಮಧ್ಯದ ಉದ್ದನ ಬೆರಳು ಐತಲ್ಲ, ಅದರ ನಡುವೆ ಇರ್ತೈತೆಪ್ಪ, ಅದಕ್ಕೆ ವಿದ್ಯಾರೇಖೆ ಅಂತಾರ. ಅದು ಈಗ ನೋಡ್ಕೋಬೇಡ್ರಿ ನೀವು, ಇಲ್ಲೇ ಚಲೋ ಮಾಡಿದ್ರಿ ನೋಡಾಗ್ಲಿ. ಸ್ವತಂತ್ರ ಜ್ಯೋತಿಷಿಗಳಪ್ಪ, ಇಷ್ಟು ಹೇಳಿದ್ರೆ ಸಾಕು, ಆಗ್ಲೇ ಓತ ಕೈ ನನ್ನ ಕೈಯಾಗ ಐತೆ ಇಲ್ಲ ತಗೊಂಡು ಏನು ಮಾಡವ್ರಿ ನೀವು? ಸುಮ್ ಕೇಳ್ರಿ ಇಲ್ಲಿ, ಅದು ಒಂದಿಟ್ಟು ಮೊದಲು ನೋಡ್ಕೊಳಕ್ ಚಲೋ ಮಾಡ್ರಿ ಆಗ್ಲಿ. ಇಲ್ಲ ಏನ್ರಿ? ಇಲ್ಲ ನೋಡು, ಸಪಾಟ ಐತಿ. ಹೋತ್ ಮಗು ಮನೆಗೆ ಒಂದಿಷ್ಟು ಚಾಕುದಂತ ತಗೊಂಡು ಹಿಂಗೆ ಕೊಯ್ಕೊಂತ ಉದ್ದಕ್ಕೆ ಕೊಯ್ಕೊಂಡು ಅದು ಗಾಯ ಆಯ್ತು, ಹಿಂಗೆ ಲೈನ್ ಗೆರಿ ಬಿದ್ದಂಗಾಯ್ತು. ನನ್ನ ಕೈ ಒಳಗೆ ವಿದ್ಯಾರೇಖೆ ಬಂತು. ಮಗು ಓದಲಿಕ್ಕೆ ಆರಂಭ ಮಾಡಿತು, ವಿದ್ಯಾವಂತ ಆದ. ಎಂತಹ ವಿದ್ಯಾವಂತ! ಸಂಸ್ಕೃತದ ವ್ಯಾಕರಣ, ಇನ್ಯಾವುದೇ ವ್ಯಾಕರಣವನ್ನು ತೆಗೆದುಕೊಳ್ತಿರಲ್ಲ, ಅದಕ್ಕೆ ಜನ್ಮ ಕೊಟ್ಟ ಆತ ಪಾಣಿನಿ ಮಹರ್ಷಿ ಆದ. ಯಾವ ಜ್ಯೋತಿಷಿ ವಿದ್ಯೆನೇ ಇಲ್ಲ ಅಂತಂದಿದ್ದ ಆತ ಏನಾದ ಅಂತಂದ್ರ ವ್ಯಾಕರಣಕ್ಕೆ ಜನ್ಮ ಕೊಟ್ಟ. ಮದುವೆಯಾಗಿ 2 ಮಕ್ಕಳಾದ ನಂತರದಲ್ಲಿ ಏನಾದ್ರೂ ಒಂದು ಕಲಿಬೇಕಂತ ಹೇಳಿ ಒಬ್ಬ ಕೇರಳಕ್ಕೆ ಹೋಗ್ತಾನ. ಅವಾಗ ಅದಕ್ಕೆ ಮಲಯಾಳ ಅಂತಿದ್ರು. ಅಲ್ಲಿ ಹೋಗಿ ಒಂದಿಷ್ಟು ಈ ವಾಮಾಚಾರದ ವಿದ್ಯೆಯನ್ನ ಕಲಿಬೇಕಂತ ಮನಸ್ಸು ಮಾಡ್ತಾನ. ಯಾರು ಕಲಿಸೋದಿಲ್ಲ. ಯಾವುದೋ ಒಂದು ಮನೆಗೆ ಹೋಗ್ತಾನೆ.
ಅಲ್ಲಿ ಏನಾಗಿತ್ತು, ಇತಿಹಾಸದ ಪ್ರಕಾರ ಅದು ಸ್ತ್ರೀ ಪ್ರಧಾನವಾದ ನಾಡಾಗಿತ್ತು. ಅಲ್ಲಿ ಪುರುಷರ ಸಂಖ್ಯೆ ಕಡಿಮೆ ಆಗಿತ್ತು. ಯಾರಾದರೂ ಪುರುಷರು ಕಂಡ್ರೆ ಹಿಂದೊಂದು ಕಾಲಕ್ಕೆ ವಾಮಾಚಾರದ ವಿದ್ಯೆ ಹೆಚ್ಚಿರೋದ್ರಿಂದ ಕೆಲವು ವಾಮಾಚಾರದ ವಿದ್ಯೆಯನ್ನು ಬಲ್ಲವರು ನೀರನ್ನು ಸಿಂಪಡಿಸ್ತಿದ್ರಂತೆ. ಅಂತೆ ಅಂತೆ ಅಂತ ಹೇಳ್ಕೊಂತ ಹೋಗ್ತೀನಿ ನಾನು. ಇದನ್ನ ಹೇಳಬೇಕಾಗಿದ್ದು ಇದನ್ನಲ್ಲ, ಬೇರೆ. ಹೀಗೆ ನೀರನ್ನು ಸಿಂಪಡಿಸಿ ಆತನನ್ನ ನಾಯಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಮನುಷ್ಯನನ್ನು ಒಯ್ದು ನಾಯಿ ಮಾಡ್ತಾರಂತೆ. ಮನೆಗೆ ಕರ್ಕೊಂಡು ಹೋಗಿ ವರ್ಷಲ್ಲ, 2 ವರ್ಷಲ್ಲ, 12 ವರ್ಷ ಗಂಟಲೆ ಇಟ್ಕೊಳ್ಳೋದು. ರಾತ್ರಿ ಮನುಷ್ಯನನ್ನ ಮಾಡೋದು, ಹಗಲ ಹಲ್ಲಿ ಮಾಡೋದು, ಅಥವಾ ಹೊರಗೆ ಹೋಗ್ಬೇಕು ನಾನಂತಂದ್ರೆ ನಾಯಿ ಮಾಡಿ ಕರ್ಕೊಂಡು ಹೋಗೋದು. ಹಿಂಗೆ ಮಾಡ್ತಿದ್ರಂತೆ. ಅಂತೆ ಬೇಡಿಕೊಳ್ತಾನ ಕರ್ಕೊಂಡು ಹೋದವರಿಗೆ, ನನ್ನನ್ನು ಮುಕ್ತನನ್ನಾಗಿ ಮಾಡು, ನನ್ನ ಬಿಡು, ನಾನು ಬಂದಿದ್ದು ಸಾಧನೆ ಮಾಡಲಿಕ್ಕೆ, ಹೆಂಡತಿಯನ್ನ 2 ಮಕ್ಕಳನ್ನ ಬಿಟ್ಟು ಬಂದಿದ್ದೆ. ಹೋಗ್ತೀಯಾ? ಹೋಗಿ. ಹಾಗಾದ್ರೆ ಹೊರಟ. ದಾರಿಯಲ್ಲಿ ನಿನಗೇನಾದರೂ ಊಟಕ್ಕೆ ಬೇಕಾ? ಬೇಕು. ಕಟ್ಟಿಕೊಟ್ರು. ಮಧ್ಯಾಹ್ನ ಊಟ ಮಾಡ್ತಿದ್ದ, ರಾತ್ರಿ ಮತ್ತೆ ಅದ ಮನೆಗೆ ಬಂದು ನಿಲ್ತಿದ್ದ. ಹೀಗೆ ದಾರಿಯಲ್ಲಿ ತನ್ನ ನೋವನ್ನು ಯಾವುದೋ ಒಬ್ಬ ವೃದ್ಧೆಗೆ ಹೇಳಿಕೊಂಡಾಗ ಅವಳಂತಾಳ, ಏನಾದರೂ ಕಟ್ಕೊಂಡು ಬರ್ತೀಯ ಆ ಮನೆಯಿಂದ? ಹಾ, ಕಟ್ಕೊಂಡ್ ಬರ್ತೀನಿ. ಇನ್ನು ಮೇಲೆ ಅದನ್ನ ನೀನು ಉಣಬಾರದು. ಒಂದು ಆಲದ ಮರಕ್ಕೆ ಅದನ್ನ ಕಟ್ಟು, ಹಾಗೆ ಹೋಗು, ಉಪವಾಸ ಭಿಕ್ಷಾ ಬೇಡಿಕೊಂಡು ತಿನ್ನು. ಆಲದ ಮರಕ್ಕೆ ಕಟ್ಟಿ ಮುಂದಕ್ಕೆ ಹೋದ್ರೆ ಆ ಆಲದ ಮರ ಬಂದು ಆ ಮನೆ ಮುಂದೆ ನಿಂತಿತ್ತಂತೆ ರಾತ್ರಿ. ಇದು ಒಂದು ಕಡೆಗೆ ಬಿಡೋಣ ಇದನ್ನ. ಹೀಗೆ ವಿದ್ಯಾ ಸಂಪಾದನೆ ಮಾಡ್ಬೇಕಂತ 12 ವರ್ಷ ಈ ರೀತಿ ದುಃಖ ಅನುಭವಿಸಿರುವಂತಹ ವ್ಯಕ್ತಿ ಮುಂದೊಂದು ಶಾಲೆಗೆ ಹೋಗ್ತಾನ, ಮೂಲಾಕ್ಷರಗಳನ್ನು ಕಲಿಬೇಕಂತ ಹೇಳಿ. ಅವರಲ್ಲೇ ಇಷ್ಟು ದೊಡ್ಡವ್ರನ್ನ ತಗೊಳ್ಳೋದು, ನಡಿ ಹೊರಗ. ಮತ್ತೆ ವಿಚಾರ ಮಾಡ್ತಾನ, ನಾನು ಏನಾದರೂ ಮಾಡಿ ಕಲಿತಾ ಹೋಗ್ಬೇಕು, ಹಂಗ ಹೋಗ್ಬಾರ್ದು. ಇನ್ನೊಂದು ಶಾಲೆಗೆ ಹೋಗ್ತಾನೆ, ಕುರುಡನಾಗಿ ಹೋಗ್ತಾನೆ. ಕಣ್ಣು ಕಾಣ್ತಿದ್ರು ಸಹಿತ ಕುರುಡನಂಗೆ ವರ್ತನೆ ಮಾಡ್ತಾನೆ. ಕೈಯಾಡಿಸ್ಕೊಂತ ಹೋಗ್ತಾನೆ. ಅಲ್ಲಿ ಶಿಕ್ಷಕರು ಕೇಳ್ತಾರೆ, ಯಾಕೋ ಬಂದಿ? ಸ್ವಾಮಿ, ಹಾಗೇ ಬಂದಿದ್ದೇನೆ. ಇಲ್ಲೆಲ್ಲ ಒಂದಿಷ್ಟು ಕಸ ಗಿಸ ಹೊಡ್ಕೊಂಡು ಹುಲ್ಗಿಲ್ ಕಿತ್ಕೊಂಡು ಇರ ಅಂತಂದ್ರೆ ಇರ್ತೇನೆ. ಹಾಗ ಇರು, ಯಾರು ಬೇಡ ಅಂತಾರ?